ರೇಟ್ ಮಾರ್ಕೋತಾರ. ಈ ನಡುವಿನ ದಲ್ಲಾಳಿಗಳು ಅಲ್ಲಿಯೂ ಅದಾರ, ಇದರಲ್ಲಿ ಕೃಷಿಯಲ್ಲಿನೂ ಅದೇ ಬಾಳೆನ. ಹೀಗಾಗಿ ಈ ದೇಶದ ರೈತ ಮತ್ತು ನೇಕಾರ ಇವತ್ತು ಪೂರ ದಿವಾಳಿ ಎಕ್ಕ ಎದ್ದು ಹೋಗಿದ್ದಾರೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಮೇಲೆ ಇದನ್ನೆಲ್ಲ ಜೋಕ್ ಅಂತ ತಿಳ್ಕೊಂಬಿಟ್ರು. ಎಣ್ಣೆ, ಹತ್ತಿ, ಕೃಷಿ ಇದನ್ನು ಮತ್ತವ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಪ್ಪ. ಕೃಷಿ ಆಯ್ತು, ಉದ್ಯೋಗಗಳು ಇನ್ನೊಬ್ರಿಗೆ ಕೊಡಬೇಡ, ಅಲ್ಲೇ ಬೆಳೀಲಿ, ಹಳ್ಳಿಯಾಗೆ ಬೆಳೀಲಿ, ಅಲ್ಲೇ ಉದ್ಯೋಗ ಇಂಪ್ರೂವ್ ಆಗಲಿ ಅಂತ ಹೇಳಿದರು. ಅವು ಆಗಿದ್ರೆ ಇವತ್ತು ನಮಗೆ ಪರಿಸ್ಥಿತಿ ಬರ್ತಿರಲಿಲ್ಲ, ಬಡತನ ಬರ್ತಿರಲಿಲ್ಲ, ನಿರುದ್ಯೋಗ ಬರ್ತಿರಲಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಗ್ತಾಯಿತ್ತು, ಡೆವಲಪ್ ಆಗ್ತಾಯಿತ್ತು, ಸರ್ವಾಂಗೀಣ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಅದಕ್ಕೆ ನಮಗೆ ಯಾರಿಗೂ ಲಕ್ಷ್ಯ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲೇ ನಮ್ಮ ಟರ್ಕಿ ಅವರು ಇವ್ರಿಗೆಲ್ಲ ಭೇಟಿ ಕೇಳಿದಾಗ ಪಾಪ ಶ್ರೀಮತಿ ರಾಣಿ ಅವರು ಹೇಳೋ ಮಾತುಗಳನ್ನು ಕೇಳಿದಾಗಂತೂ ಮನೆ ಇಷ್ಟು ನೋವು ಅನ್ನಿಸ್ತದ. ಅಲ್ಲ ಏನಪ್ಪ ಬದುಕಿದು ಅಂತೇಳಿ. ಅಲ್ಲ ನಮ್ಗೆ ಹೊಟ್ಟೆಗೂ ಇಲ್ಲ, ಬಟ್ಟೆಗೂ ಇಲ್ಲ, ಬಟ್ಟೆ ತಯಾರು ಮಾಡಿದ್ವಿ, ಬಟ್ಟೆ ತರಕೂರಿ ಇಲ್ಲ ನಮಗೆ ಅನ್ನುವಂಥ ಮಾತನ್ನು ಈಗ ಅದನ್ನು ಬಂದ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಕೈಮಗ್ಗಳನ್ನು ಅವು ಎಲ್ಲ ದಿವಾಳಿ ಹೇಳ್ತಾ ಇದ್ದಾವೆ, ಮಾರ್ಕೆಟ್ ಆಗ್ತಾಯಿಲ್ಲ, ಜೊತೆಗೆ ಕಚ್ಚಾ ವಸ್ತು ಸಿಗ್ತಾಯಿಲ್ಲ. 1-2 ಸಮಸ್ಯೆಗಳು, ಬದುಕಂದ್ರೆ 100 ಸಮಸ್ಯೆಗಳು. ಅವಕ್ಕೆಲ್ಲ ಪರಿಹಾರ ಒಂದೇನಪ್ಪ ಅಂದರೆ ಇವರಿಗೆಲ್ಲ ಲಾಭ ಬರುವಂಥ ಮಾರ್ಕೆಟ್ ಮಾಡಿಕೊಡುವಂಥ ವ್ಯವಸ್ಥೆ ರೈತರಿಗೆ ಮತ್ತು ನೇಕಾರರಿಗೆ ಎಲ್ಲಿವರೆಗೆ ಆಗೋದಿಲ್ವೋ ಎಷ್ಟು ಕೊಡಿಸೋದು ಸರ್ಕಾರದ ದೃಷ್ಟಿನಾಗ ಕೊಡ್ಬೋದು. ತೊಳಪ ಒಂದು ಕರೆಂಟ್ ಫ್ರೀ ತಗೋ ಮತ್ತೆಲ್ಲ ತಗೋ ಅಂತ ಹೇಳ್ಬೋದು. ಆದ್ರೆ ಲಾಭ ಎಷ್ಟಾಗೈತಿ, ಎಷ್ಟು ಗಳಿಸಿದಾರ ಇಲ್ಲ. ಹೂಡು ಬಂಡವಾಳ ನಮ್ಮಲ್ಲಿಲ್ಲ, ಅದಕ್ಕೆ ಸಾಲ ನಾವು ಕೊಡೋಕೆ ಹೋಗೋದಿಲ್ಲ. ಯಾಕೆ ಹೊಳ್ಳಿ ಬರೋದು ದುಡ್ಡು ಹಾಕಿದ್ದಂತ ಅವ್ರು ಬ್ಯಾಂಕರ್ಸ್ ಕೊಡೋದಿಲ್ಲ. ಮೊದಲು ನಮಗಂತ ಈಗ ಅದು ನಡೆಸಿದ್ರೆ ಅನಿವಾರ್ಯ, ಅಂದ್ಬಿಟ್ಟು ಮತ್ತೆ ಉದ್ಯೋಗ ಬರೋದಿಲ್ಲ ನಮಗೆ. ಈ ನೇಕಾರಿಗೆ ಆಯ್ತು, ರೈತರಿಗೆ ಆಯ್ತು. ಇನ್ನೊಂದು ಕಲ್ತಿಲ್ಲ ಅವರು ಎತ್ತಿಲ್ಲ, ಅದನ್ನು ರೈತ ಎತ್ಕೊಂಡು ಹೊಲಕ್ಕೆ ಹೋಗೋದು. ಪಾಪ ನೇಕಾರಿಂದ ಅವರು ಕುಣಿಬೇಕು, ಸಟಲ್ಲ ಪಟ್ಟಲ್ಲ ನೇಯ್ದು, ಸಟಲ್ ಪಟ್ಟು ನೇಯ್ದು, ಸಂಜೆ ಜ್ವಾಳ ಎಲ್ಲ ಅಳ್ತಾ ಇದು ಈಗ ಈ ಭಾಗದಲ್ಲಿ ಒಂದು ಖಾಲಿ ಮತ ಆದಂಗೆ ಆಗಿಬಿಟ್ಟದ್ರಿ. ಏನಿಗೆ ರೊಕ್ಕಿಲ್ಲ,